ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಎವ್ರಿ ಟೈಮ್ ಹೇಳ್ತೀನಿ, ಕಮೆಂಟ್ ಅಲ್ಲಿ ಕೇಳಿ ನಿಮ್ಗೆ ಏನೇ ಡೌಟ್ ಇದ್ರು ಅಂತ ಹೇಳಿ, ಅದಕ್ಕೆ ಉತ್ತರ ಕೊಡುವಂತ ಸಮಯ ಇವಾಗ ಬಂದಿದೆ. ಸೊ ನೀವು ಕೇಳಿರುವಂತ ಎಲ್ಲಾ ಕಮೆಂಟ್ಸ್ ಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ. ಏನಾದ್ರೂ ಅಪ್ಡೇಟ್ಸ್ ಗಳಿದ್ರು ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನೀವು ಕೇಳಿರುವಂತ ಡೌಟ್ಗೂ ಇವಾಗ ನಾನು ಉತ್ತರ ಕೊಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಮೊದಲನೇದಾಗಿ ಗೃಹ ಜ್ಯೋತಿ ಬಗ್ಗೆ ನನ್ಗೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ದಾರೆ. 3 ಮನೆ ಬಾಡಿಗೆ ಕೊಟ್ಟಿದಾರಂತೆ, ಇವರು ಓನರ್ ಅಂತೆ. ಸೊ ನಮ್ಗೆ ಗೃಹ ಜ್ಯೋತಿ ಯೋಜನೆ ಅಪ್ಲಿಕೇಶನ್ ಆಗುತ್ತಾ ಇಲ್ಲ ಅಂತ ಅಂದ್ರೆ 3 ಮೀಟರ್ಗೂ 1 ಮೀಟರ್ ಮಾಡಿ ಒಂದು ಅಗ್ರಿಮೆಂಟ್ ಅಥವಾ ಬಾಂಡ್ 500 ರೂಪಾಯಿ ಬಾಂಡ್ ಪೇಪರ್ ಮಾಡ್ಬಿಟ್ಟು ಕೊಟ್ರೆ ವರ್ಕೌಟ್ ಆಗುತ್ತಾ ಅಂತ. ಸೊ ಇವಾಗ ನಿಮಗೆ ಓನರ್ ಆಗಿರೋ ಕಾರಣ ನಿಮಗೆ ಒಂದು ಸಮಸ್ಯೆ ಖಂಡಿತವಾಗ್ಲೂ ಇದೆ. ಬಿಕಾಸ್ ಇದೇ ಸಮಸ್ಯೆನ ನಮ್ಮ ಬಿಲ್ಡಿಂಗ್ ಓನರ್ ಕೂಡ ಇವಾಗ ಫೇಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಸೊ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಗೃಹ ಜ್ಯೋತಿ ಯೋಜನೆ ಬೇಸಿಕಲಿ ನೀವು 200 ಯೂನಿಟ್ಸ್ ಒಳಗಡೆ ನೀವು ಕನ್ಸಂಪ್ಷನ್ ನ ಮಾಡ್ತಾ ಇದ್ರೆ ಎಲ್ಲರಿಗೂ ಫ್ರೀ. ಅದು ಓನರ್ ಆಗಿರ್ಬೋದು ಅಥವಾ ನೀವು ರೆಂಟ್ ಅಲ್ಲೇ ಇದ್ರು ನೀವು 200 ಯೂನಿಟ್ಸ್ ಒಳಗಡೆ ನಾವು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಫ್ರೀ ಇರುತ್ತೆ. ನೀವು ಓನರ್ ಆಗಿರಿ 200 ಯೂನಿಟ್ಸ್ ಗಿಂತ ನೀವು ಜಾಸ್ತಿ, ಯಾಕಂದ್ರೆ ನಿಮ್ಗೆ ಮೋಟರ್ ಬಿಲ್ಲು ಅದ್ರಲ್ಲೇ ಬಂದಿರುತ್ತೆ. ಜೊತೆಗೆ ನಿಮ್ದು ಎಕ್ಸ್ಟ್ರಾ ಬಿಲ್ಡಿಂಗ್ ಮನೆಯಲ್ಲೇನೆ ಒಂದ್ ಎರಡು ಮನೆ ಇನ್ನೊಂದ್ ಮನೆ ಮಾಡ್ಕೊಂಡಿದೀನಿ ಅಂದ್ರೆ ಅದ್ರ ಎಲೆಕ್ಟ್ರಿಕ್ ಬಿಲ್ ನೀವು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ರೆ ನೀವು 200 ಯೂನಿಟ್ಸ್ ಗಿಂತ ಜಾಸ್ತಿ ಬಳಕೆ ಮಾಡ್ತಾ ಇರ್ತೀರಾ. ಹಾಗಾಗಿ ನಿಮ್ಗೆ ಕ್ಯಾನ್ಸಲೇಷನ್ ಆಗುತ್ತೆ. ಇಲ್ಲಿ ಓನರು ಅಥವಾ ಟೆನೆಂಟು ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಪ್ರಾಬ್ಲಮ್ ಏನು, 200 ಯೂನಿಟ್ಸ್ ಮೇಲೆ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಮಾತ್ರ ನಿಮ್ಗೆ ಅವಕಾಶ ಸಿಗುವಂತದ್ದು. ಗೃಹ ಜ್ಯೋತಿ ಅಪ್ಲಿಕೇಶನ್ ಫಾರಂ ಅಲ್ಲೂ ಅಷ್ಟೇ ಓನರ್ ಅಥವಾ ಟೆನೆಂಟ್ ಅಂತ ಹೇಳಿ ಆಪ್ಷನ್ ಇದೆ. ನೀವು ಓನರ್ ಆಗಿರೋದ್ರೂ ಅಪ್ಲೈ ಮಾಡಬಹುದು, ಏನೂ ತೊಂದರೆ ಇಲ್ಲ. ಈಗ ನಾವು ಸುಳ್ಳು ಹೇಳ್ಬಿಟ್ಟು 500 ರೂಪಾಯಿ ಬಾಂಡ್ ಪೇಪರ್ ನ ಮಾಡಿಸ್ಕೋತೀವಿ. ನಾವು ಟೆನೆಂಟ್ ಅಂತ ಹೇಳ್ಬಿಟ್ಟು ನಾವು ಸುಳ್ಳು ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಗೌರ್ಮೆಂಟ್ ಕೊಡ್ಬೋದು, ಇಲ್ಲ ಅಂತಲ್ಲ. ಬಟ್ ಎಲ್ಲಿ ಸಿಗಾಕೋತೀರ ಗೊತ್ತಾ, ನೀವು ಆಧಾರ್ ಕಾರ್ಡು ಪಾನ್ ಕಾರ್ಡ್ ನ ನೀವು ಅವ್ರಿಗೆ ಕಾಪಿನ ಕೊಡ್ಬೇಕಾಗತ್ತೆ. ಅವರು ಫೋಟೋ ಹೊಡ್ಕೊಂಡು ಅಪ್ಲೋಡ್ ಮಾಡ್ತಾರೆ. ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ನ ಅವ್ರು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಅಂಡರ್ ಅಲ್ಲಿ ನೀವು ITPR, ನಿಮ್ಮ ಬಿಲ್ಡಿಂಗ್ ಗೆ ನೀವು ಓನರ್ ಆಗಿದ್ದೀನಿ ಅಂತ ಹೇಳ್ತಾ ಇದೀರಾ, ನೀವೇನಾದ್ರೂ ಟ್ಯಾಕ್ಸ್ ಪೇ ಮಾಡ್ತಾ ಇದೀರಾ ಅಂತ ಹೇಳಿ ನಿಮ್ಮ ಪಾನ್ ಕಾರ್ಡ್ ಮುಖಾಂತರ ನೀವು ಸಿಗಾಕೊಂತೀರಾ. ಅವಾಗ ಅಫ್ಕೋರ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ನೀವು 200 ಯೂನಿಟ್ಸ್ ಒಳಗಡೆ ಬರ್ತಾ ಇದೆ, ನಾನು ಮೊದ್ಲು ಬರ್ತಿತ್ತು ಆದ್ರೆ ಇವಾಗ ಮತ್ತೆ ಅಪ್ಲೈ ಮಾಡಬಹುದಾ ಅಂದ್ರೆ ಮಾಡಿ, ಏನೂ ತೊಂದರೆ ಇಲ್ಲ. ಓನರ್ ಅಂತಾನೆ ಟಿಕ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಕೊಡಿ. 200 ಯೂನಿಟ್ಸ್ ಒಳಗಡೆ ಬಂದ್ರೆ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಬೇಸಿಕಲಿ ಓನರ್ ಆಗಿರಿ ಟೆನೆಂಟ್ ಆಗಿರಿ, ನೀವು 200 ಯೂನಿಟ್ಸ್ ಒಳಗಡೆ ಯೂಸ್ ಮಾಡ್ತೀನಿ ಅಂದ್ರೆ ನೀವು ಎಲಿಜಿಬಲ್ ಇರ್ತೀರಾ. ಅದ್ರ ಮೇಲೆ ಬಂದ್ರೆ ಎಲಿಜಿಬಲ್ ಇರೋದಿಲ್ಲ. ಇಷ್ಟೇ ಸಿಂಪಲ್ ಮ್ಯಾಟ್ರು. ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ಬೇಡಿ, ಸಿಗಾಕೊಂತೀರಾ. ಯಾಕಂದ್ರೆ ಪಾನ್ ಕಾರ್ಡು ಡೀಟೇಲ್ಸ್ ತಗೋತಾರೆ. ITPR ಆಗಿದ್ರೆ ಸಿಗಾಕೊಂಡ್ರೆ ಕ್ಯಾನ್ಸಲೇಷನ್ ಆಗುತ್ತೆ. ನೆಕ್ಸ್ಟ್ 31 ನಾಟ್ ರಿಸೀವ್ಡ್ ಬೆಂಗಳೂರು. ಗೃಹಲಕ್ಷ್ಮಿ ಯೋಜನೆ 31 ಬಂದಿಲ್ಲ ಅಂತ ಕಮೆಂಟ್ ಹಾಕ್ತಾ ಇದಾರೆ. ಬೆಂಗಳೂರಿಗೆ ಬರುತ್ತೆ, ರಿಲೀಸ್ ಮಾಡಿದ್ರು, ಇವಾಗ ಮತ್ತೆ ಹೋಲ್ಡ್ ಅಲ್ಲಿ ಹಾಕಿದ್ದಾರೆ. ಮತ್ತೊಮ್ಮೆ ಅದನ್ನ ರಿಲೀಸ್ ಮಾಡಿಲ್ಲ, ಬರೋವರೆಗೂ ವೇಟ್ ಮಾಡ್ಬೇಕು, ಇನ್ನ ಬಂದಿಲ್ಲ. ಸರಿನಾ? ಸೊ ಇದಾದ್ಮೇಲೆ 31 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇವತ್ತು ಬಂದಿದೆ. ಮಂಗಳೂರು ಡಿಸ್ಟಿಕ್, ದಕ್ಷಿಣ ಕನ್ನಡ ಬರ್ತಾ ಇದೆ. ಕೆಲವೊಂದು ಕಡೆ ಮಾತ್ರ ಬರ್ತಾ ಇರುವಂತದ್ದು, ಎಲ್ಲಾ ಕಡೆ ಬರ್ತಾ ಇಲ್ಲ. ಹೋಲ್ಡ್ ಅಲ್ಲಿ ಹಾಕಿದ್ದಾರೆ. ಹೋಲ್ಡ್ ಆಗಕ್ಕಿಂತ ಮುಂಚೆ ಏನ್ ಬಿಡುಗಡೆ ಮಾಡಿದ್ರು ಅದು ಮಾತ್ರ ಜಮಾ ಆಗ್ತಾ ಇರುವಂತದ್ದು. ಈಗ ಮಂಗಳೂರಿಗೆ ಬಂದಿದೆ, ಬೆಂಗಳೂರಿಗೆ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡ್ಬೇಕು, ಯಾಕಂದ್ರೆ ಸ್ವಲ್ಪ ಪ್ರೊಸೀಜರ್ಸ್ ಗಳು ಹೋಲ್ಡ್ ಆಗಿದೆ. ಸೊ ವೇಟ್ ಮಾಡ್ಬೇಕು. ಬೆಂಗಳೂರು ಅರ್ಬನ್ ಬಂದಿದೆ ಅಂತ ಕಮೆಂಟ್ ಹಾಕ್ತಾ ಇದಾರೆ. ಗುಡ್, ಬರ್ತಾ ಇದೆ ನೋಡಿ. ಎಲ್ಲೆಲ್ಲೋ ಒಂದೊಂದ್ ಕಡೆ ಬರ್ತಿದೆ ಅಷ್ಟೇ, ಎಲ್ಲಾ ಕಡೆ ಬರ್ತಿಲ್ಲ ಅಮೌಂಟ್ ಇನ್ನ. ಇದು ರಿಪ್ಲೈ ಮಾಡ್ರಿ ಮೇಡಮ್, ನಾವು ಮೆಸೇಜ್ ಮಾಡಿದೀನಿ. 31ನೇ ಕಂತು ಅಂದ್ರೆ ಯಾವ ತಿಂಗಳದು ಹೇಳಿ. ಇದು ನಿಮಗೆ ಬರ್ತಾ ಇರುವಂತದ್ದು ಜೂನ್ ತಿಂಗಳದು, ಮೇ ತಿಂಗಳದು 31 ಬರ್ತಾ ಇರೋದು. ಮೇ, ಜೂನ್, ಜುಲೈ ಪೆಂಡಿಂಗ್ ಇರುವಂತದ್ದು. ಮೇ ತಿಂಗಳದು 31ನೇ ಕಂತಿನ ಹಣ ನಿಮಗ್ ಬರ್ತಾ ಇರೋದು. KAB ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬಹುದಾ ಪ್ಲೀಸ್ ತಿಳಿಸಿ. ಗೃಹ ಜ್ಯೋತಿ ಇಲ್ಲ, ಆಫೀಸಿಗೆ ಎಲ್ಲೂ ಹೋಗೋ ಆಗಿಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಆಫೀಸರ್ಸ್ ಗಳು, ಅಧಿಕಾರಿಗಳು, ಅವ್ರ ಹತ್ರನೇ ಸಬ್ಮಿಟ್ ಮಾಡಬೇಕು. ನೀವೆಲ್ಲೋದ್ರೂ ಸಬ್ಮಿಷನ್ ತಗೊಳ್ಳೋದಿಲ್ಲ, ಮನೆ ಬಾಗಿಲಿಗೆ ಬರ್ತಾರೆ. ಹೊಸದಾಗಿ ಗೃಹಲಕ್ಷ್ಮಿ ಹಾಕ್ಬೇಕು, ಪ್ರೊಸೀಜರ್ ಹೇಳಿ. ಇನ್ನು ಶುರುವಾಗಿಲ್ಲ ಹೊಸ ಅಪ್ಲಿಕೇಶನ್ ಗೃಹಲಕ್ಷ್ಮಿ ಯೋಜನೆಗೆ, ಇನ್ನು ಶುರುವಾಗಿಲ್ಲ. ಶುರುವಾದಾಗ ನಾನು ತಿಳಿಸ್ತೀನಿ. 29/7/2026 ರಿಸೀವ್ಡ್ 2000 rupees ಫ್ರಮ್ ವಿದ್ಯಾರಣ್ಯಪುರ ತಾಲೂಕು, ಬೆಂಗಳೂರು ಬಂದಿದೆ ನೋಡಿ. ಡೇಟ್ ಸಮೇತ ಮೆನ್ಷನ್ ಮಾಡಿದ್ದಾರೆ. 29 ಅಂದ್ರೆ ಹೋದ ತಿಂಗಳು ಮಂತ್ ಎಂಡ್ ಅಲ್ಲಿ ವಿದ್ಯಾರಣ್ಯಪುರ ಬೆಂಗಳೂರು ಭಾಗಕ್ಕೆ ರಿಸೀವ್ ಆಗಿದೆ. 31ನೇ ಕಂತಿನ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನಾಟ್ ರಿಸೀವ್ಡ್ ಯಶವಂತಪುರ ಅಂತ ಹಾಕಿದ್ದಾರೆ. ಇನ್ನ ಬಂದಿಲ್ಲ, ಬರುತ್ತೆ. ದಕ್ಷಿಣ ಕನ್ನಡ ಬಂದಿಲ್ಲ, ಆಲ್ರೆಡಿ ಒಂದ್ ಕಮೆಂಟ್ ಬಂದಿದೆ ದಕ್ಷಿಣ ಕನ್ನಡ ಬಂತು ಅಂತ ಹೇಳಿ. ಬರುತ್ತೆ, ವೇಟ್ ಮಾಡಿ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬರುತ್ತೆ. ನಾವೇ ಹೋಗಿ ಅಪ್ಡೇಟ್ ಮಾಡುವುದಾದ್ರೆ ಯಾವ ಆಫೀಸ್ಗೆ ಹೋಗಿ ಮಾಡ್ಬೇಕು? ಇದು ಗೃಹ ಜ್ಯೋತಿ ಯೋಜನೆಗೆ ಕೇಳ್ತಾ ಇದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ ನೀವು ಯಾವ ಆಫೀಸ್ಗೆ ಹೋದ್ರೂ ವರ್ಕೌಟ್ ಆಗಲ್ಲ. ಬೆಂಗಳೂರುವನ್ನು, ಕರ್ನಾಟಕವನ್ನು ಅಥವಾ ನಿಮ್ಮ ಬೆಸ್ಕಾಮು, ಮೆಸ್ಕಾಮು, ನಿಮ್ದು ಯಾವ್ದು ಎಲೆಕ್ಟ್ರಿಸಿಟಿ ಸಪ್ಲೈ ಬರುತ್ತೆ ಅಲ್ಲಿ ಹೋದ್ರೂ ಯಾರು ತಗೊಳ್ಳಲ್ಲ. ಬಿಕಾಸ್ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ಇದು ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಪೂರ್ತಿ ಈ ಆಗಸ್ಟ್ ತಿಂಗಳು ಪೂರ್ತಿ ಟೈಮ್ ಇದೆ. ಆಗಿಲ್ಲ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ, ಬರ್ತಾರೆ. ಆಗಸ್ಟ್ ಪೂರ್ತಿ ತಿಂಗಳು ಎಕ್ಸ್ಟೆನ್ಷನ್ ಆಗಿದೆ ದಿನಾಂಕ.
ಸೊ ಇದು ಮೆಜಾರಿಟಿ ಆಗಿ ಎಲ್ಲರೂ ಕೇಳಿರುವಂತ ಪ್ರಶ್ನೆಗಳು. ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಕೆಲವೊಂದಷ್ಟು ಭಾಗಗಳಿಗೆ ರಿಸೀವ್ ಆಗಿಲ್ಲ, ಕೆಲವರಿಗೆ ರಿಸೀವ್ ಆಗಿದೆ. ಇನ್ನೊಂದು ವಿಚಾರ, ಗೃಹ ಜ್ಯೋತಿ ವಿಚಾರ. ನಿಮ್ಮ ಮನೆಗೆ ಬರ್ತಾರೆ, ಅಪ್ಲಿಕೇಶನ್ಸ್ ನ ಹಾಕ್ತಾರೆ, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಇರ್ತೀನಿ ನಾನು. ಚಾನೆಲ್ ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.